ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾನ್ಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಹಾಗೇನೆ ತುಂಬಾ ಚೆನ್ನಾಗಿದ್ದೇನೆ. ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಓಕೆ, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ನಮ್ಮ ಊರು ಕರಾವಳಿ ಕಡೆ ಫ್ರೆಶ್ ಆಗಿ ಬಂಗ್ಡ ಮಸಾಲಾ ಫ್ರೈ ಹೇಗೆ ಮಾಡ್ತಾರೆ ಅಂತ ತೋರಿಸಿಕೊಡ್ತಾ ಇದ್ದೇನೆ. ವಿಡಿಯೋ ನೋಡಿ ನಿಮ್ಮ ಬಾಯಲ್ಲಿ ಅಂತೂ ನೀರು ಖಂಡಿತ ಬರುತ್ತೆ. ಹಾಗಾದ್ರೆ ಪೂರ್ತಿ ವಿಡಿಯೋ ನೋಡಿ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಆರಾಮಾಗಿ ಟೇಸ್ಟಿಯಾಗಿರುವಂತಹ ಬಂಗ್ಡ ಮಸಾಲಾ ಫ್ರೈ ಮಾಡಿಕೊಂಡು ತಿನ್ನಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ಅಡುಗೆಯನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಬಂಗ್ಡ ಮಸಾಲಾ ಫ್ರೈ ಮಾಡಬೇಕು ಅಂದ್ರೆ ಮೊದಲಿಗೆ ಬಂಗ್ಡ ಮೀನಂತೂ ಬೇಕೇ ಬೇಕು. ನೋಡು, ನಾವು ಕಡ್ಲ ಮಕ್ಕಳಲ್ವಾ, ಹಾಗಾಗಿ ನಮ್ಮ ಮನೆಯಲ್ಲೇನೆ ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ನೋಡಿ, ಫ್ರೆಶ್ ಆಗಿ ಬಂಗ್ಡೆ ಮೀನನ್ನು ತಂದಿದ್ದಾರೆ. ಇದು ಸ್ವಲ್ಪ ದೊಡ್ಡ ಸೈಜ್ ಬಂಗ್ಡೆ, ಫ್ರೆಶ್ ಆಗುಂಟು. ಇದನ್ನು ನಾನು ನೀಟಾಗಿ ಕ್ಲೀನ್ ಮಾಡಿ ಈ ರೀತಿಯಾಗಿ ಫ್ರೈ ಮಾಡಲಿಕ್ಕೆ ಅಂತ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ನಾನಿವಾಗ ಬಂಗ್ಡ ಮೀನಿಗೆ ಫ್ರೈ ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಫ್ಯಾನನ್ನು ತಗೊಳ್ಬೇಕು. ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಬೆಂಕಿಯನ್ನು ಇಟ್ಕೊಳ್ಬೇಕಾಗ್ತದೆ, ಗ್ಯಾಸ್ ಫ್ಲೇಮನ್ನು. ನೋಡಿ, ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಜೀರಾ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಓಮಿನ ಕಾಳು, ಹಾಗೆ ಒಂದು 3/4 ಚಮಚ ಆಗುವಷ್ಟು ಸೋಂಪಿನ ಕಾಳು ಅಂದರೆ ಬಡ ಸೊಪ್ಪು, ಒಂದು 2ರಿಂದ 2.5 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ. ಹಾಗೆಯೇ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಚಮಚ ಕಾಳುಮೆಣಸನ್ನು ತಗೊಳ್ಬೋದು, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ನಾನಿಲ್ಲಿ 1 ಚಮಚ ಕಾಳುಮೆಣಸನ್ನು ತಗೊಂಡಿದ್ದೇನೆ. ಕಾಳುಮೆಣಸನ್ನು ಹೆಚ್ಚು ಹಾಕಿದರೆ ಸಹ ಏನು ತೊಂದರೆ ಇಲ್ಲ, ತುಂಬಾ ಹೆಲ್ದಿಯಾಗಿರ್ತದೆ. ಕಾಳುಮೆಣಸು ತುಂಬ ತಂಪು ಸಹ ಹೌದು ದೇಹಕ್ಕೆ. ನೋಡಿ, ನಾನಿಲ್ಲಿ ನನ್ನ 1 ಕೈ ಮುಷ್ಟಿ ಆಗುವಷ್ಟು ಕೆಂಪು ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಯಾವುದೇ ಆಯಿಲನ್ನು ಹಾಕ್ತಾ ಇಲ್ಲ, ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ನೋಡಿ, ನಾನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಮಾಡಿಕೊಂಡು ತಂದಿದ್ದೇನೆ. ನೋಡಿ, ಇವಾಗ ನಾನಿಲ್ಲಿ ಪೇಸ್ಟನ್ನು ರೆಡಿ ಮಾಡ್ತಿದ್ದೇನೆ. ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪು, ಹಾಗೆ ಮಾಡಿರುವಂತಹ ಮಸಾಲ, ಅದಕ್ಕೆ ಸ್ವಲ್ಪ ಅರಶಿನ ಪೌಡ್ರು, ಉಪ್ಪು, ಹಾಗೆ ಒಂದು ಮೊಟ್ಟೆಯನ್ನು ಸಹ ಹಾಕಿದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿ ಬೇಕು ನಮಗೆ, ಅಷ್ಟು ದಪ್ಪಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ ಜಾಸ್ತಿ ತೆಳುವಾಗಿ ಸಹ ಮಾಡ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟು ದಪ್ಪಗೇ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ದಪ್ಪಗೇ ಮಾಡಿಕೊಳ್ಬೇಕು. ನೋಡಿ, ಎಲ್ಲ ಮೀನಿಗೆ ಸಹ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಎಲ್ಲ ಮೀನಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವಾಗ ನಮ್ಮ ಬಂಗ್ಡ ಮೀನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ, ಅಷ್ಟು ತನಕ ನಾವು ಮಸಾಲ ಫ್ರೈ ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 2 ಚಿಕ್ಕ ಪೀಸ್ ಆಗುವಷ್ಟು ಚಕ್ಕೆ, ಹಾಗೆ ಒಂದು ಸ್ಟಾರ್ ಹೂ, ಒಂದು ಏಲಕ್ಕಿ, ಒಂದು ಲವಂಗ, ಹಾಗೆ ಒಂದು ಅನಾನಸ್ ಹೂವನ್ನು ತಗೊಂಡಿದ್ದೇನೆ. ಹಾಗೆ ಅರ್ಧ ಈರುಳ್ಳಿ, ಹಾಗೆ ಶುಂಠಿ, ಹಾಗೆ ಒಂದು 2-3 ಎಸಳು ಬೆಳ್ಳುಳ್ಳಿ. ಕೆಂಪು ಮೆಣಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿ ನೀರಲ್ಲಿ ಒಂದು 1/4 ಗಂಟೆ ನೆನೆ ಹಾಕಿದ್ದೇನೆ. ನಿಮಗೆ ನೆನೆ ಹಾಕಲಿಕ್ಕೆ ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷ ಕುದಿಸ್ಕೊಳ್ಬೋದು ಮೆಣಸನ್ನು. ನೋಡಿ, ಇವಾಗ ನಾನು ಒಂದು ಟೊಮೆಟೊವನ್ನು ಈ ಥರ ಗ್ಯಾಸ್ ಫ್ಲೇಮಲ್ಲಿ ಸುಟ್ಟುಬಿಟ್ಟು ಹಾಕ್ತಾ ಇದ್ದೇನೆ. ನೀವು ಗೆಂಡದಲ್ಲಿ ಸುಟ್ಟರೆ ಇನ್ನೂ ಸಹ ರುಚಿ ಚೆನ್ನಾಗಿ ಬರ್ತದೆ. ಟೊಮೊಟೊವನ್ನು ನೀವು ಸಹ ಬೇಯಿಸಿ ಸಹ ಹಾಕ್ಬೋದು, ಹಾಗೆ ಹಸಿ ಸಹ ಹಾಕ್ಬೋದು. ನಾನು ಈ ರೀತಿಯಾಗಿ ಸುಟ್ಟು ಹಾಕ್ತಾ ಇದ್ದೇನೆ, ಯಾಕಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿಯಾಗಿ ಸುಟ್ಟು ಹಾಕೋದ್ರಿಂದ. ಹಾಗಾಗಿ ನಾನು ಇದನ್ನು ಸುಟ್ಟುಬಿಟ್ಟು ಹಾಕ್ತಾ ಇದ್ದೇನೆ. ನಿಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ನೀವು ಹಾಕ್ಕೊಳ್ಬೋದು, ತುಂಬಾ ಟೇಸ್ಟ್ ಬರ್ತದೆ ಸಹ. ನೋಡಿ, ಈ ರೀತಿಯಾಗಿ ತಣ್ಣಗಿರುವ ನೀರಿಗೆ ಬಿಸಿಯಾಗಿರುವ ಟೊಮೊಟೊವನ್ನು ಹಚ್ಬಿಟ್ರೆ ಸಿಪ್ಪೆ ನೀಟಾಗಿ ಕಿತ್ಕೊಂಡು ಬರ್ತದೆ. ನೀವು ಕೈಯನ್ನೆಲ್ಲ ಸುಟ್ಕೊಂಡ್ಬಿಟ್ಟು ತೆಗಿಬೇಕು ಅಂತ ಏನಿಲ್ಲ. ನೋಡಿ, ಇವಾಗ ನಾನು ಮಸಾಲ ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿದ್ದೇನೆ. ಇವಾಗ ಈ ಎಲ್ಲ ಐಟಮನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ನಾನಿಲ್ಲಿ ಒಂದು 2 ಚಮಚ ಎಣ್ಣೆಯನ್ನು ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಚಕ್ಕೆ, ಏಲಕ್ಕಿ, ಲವಂಗ, ಸ್ಟಾರ್ ಹೂ, ಹಾಗೆ ಅನಾನಸ್ ಹೂ ಎಲ್ಲವನ್ನು ಮೊದಲಿಗೆ ಹಾಕಿ ಫ್ರೈ ಮಾಡಿದ್ದೇನೆ. ಹಾಗೆ ಈರುಳ್ಳಿ, ಶುಂಠಿ, ಹಾಗೆ ಮತ್ತು ಬೆಳ್ಳುಳ್ಳಿ ಇವುಗಳನ್ನು ಸ್ವಲ್ಪ ಬಾಡುವ ತನಕ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರಿದಿಟ್ಕೊಂಡಿದ್ದೇನೆ. ನೋಡಿ, ನಂತರ ನೆನೆ ಹಾಕಿರುವಂಥ ಮೆಣಸು ಮತ್ತು ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಸ್ಪೈಸಸ್ ಆಗಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನೆಲ್ಲ
ಚೆನ್ನಾಗಿ ಪೇಸ್ಟ್ ಮಾಡಬೇಕು, ಸ್ಮೂತಾಗಿ ಪೇಸ್ಟ್ ಆಗಬೇಕದು. ನೋಡಿ ಇವಾಗ ನಾನು ಮೀನನ್ನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ ಆ ಮೀನು ಚೆನ್ನಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಇವಾಗ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲವನ್ನು ನೀಟಾಗಿ ಎಳ್ಕೊಳ್ತದೆ. ನೀವು ಜಾಸ್ತಿ ಹೊತ್ತು ಮೀನನ್ನು ಮ್ಯಾರಿನೇಟ್ ಮಾಡಿದ್ರಿ ಅಂದರೆ ನಿಮ್ಮ ಫಿಶ್ ಫ್ರೈ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಇವಾಗ ನಾನು ಇದನ್ನು ಆಯಿಲಲ್ಲಿ ಹಾಕಿಬಿಟ್ಟು ತವಾ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತವಾ ಫ್ರೈ ಮಾಡೋದ್ರಿಂದ ಫಿಶ್ ಫ್ರೈ ಇನ್ನೂ ಸಹ ಟೇಸ್ಟಿಯಾಗಿ ಬರ್ತದೆ. ಆದರೆ ನೀವು ಮೀನನ್ನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿದರೆ ಇನ್ನೂ ಸಹ ತುಂಬಾ ಟೇಸ್ಟಿಯಾಗಿ ಬರ್ತದೆ. ನಮ್ಮ ಕರಾವಳಿಯಲ್ಲೆಲ್ಲ ನಾವು ಮೀನು ಫ್ರೈ ಮಾಡುವಾಗ ತೆಂಗಿನೆಣ್ಣೆಯನ್ನು ಬಳಸೋದ್ರಿಂದ ತುಂಬಾ ರುಚಿಯಾಗಿ ಹಾಗೂ ಘಮಘಮವಾಗಿ ಇರ್ತದೆ. ನಂತರ ಹೆಲ್ತಿಗೆ ಸಹ ತುಂಬಾ ಒಳ್ಳೆಯದಾಗಿರ್ತದೆ. ನೋಡಿ ಈ ರೀತಿಯಾಗಿ ತವ ಚೆನ್ನಾಗಿ ಕಾದ ನಂತರ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರನೇ ಮೀನು ಹಾಕೋದ್ರಿಂದ ನೀವು ಅದಕ್ಕೆ ಏನು ಸಹ ಹಾಕದಿದ್ದರೂ ಸಹ ಮೀನು ಚೆನ್ನಾಗಿ ನೀಟಾಗಿ ಕಿತ್ತೋಗ್ದೇನೆ ಎದ್ದು ಬರ್ತದೆ. ನೋಡಿ ಹೇಗೆ ನೀಟಾಗಿ ಬಂದಿದೆ ಅಂತ. ನೀವು ಇದಕ್ಕೆ ಕಾರ್ನ್ಫ್ಲೋರ್ ಅಥವಾ ಏನು ಸಹ ಹಾಕಬೇಕಂತ ಏನಿಲ್ಲ. ನಾನು ಇದಕ್ಕೆ ಒಂದು ಎಗ್ಗನ್ನು ಹಾಕಿರೋದ್ರಿಂದ ಚೆನ್ನಾಗಿ ನೀಟಾಗಿ ಕೋಟಿಂಗ್ ಬಂದಿದೆ. ನೋಡಿ ನೀವು ಈ ರೀತಿಯಾಗಿ ನೀಟಾಗಿ ಕೋಟಿಂಗ್ ಬೇಕು ಅಂದರೆ ನೀವು ಒಂದು ಎಗ್ಗನ್ನು ಹಾಕ್ಬೋದು ಅಥವಾ ಎಗ್ ವೈಟನ್ನು ಹಾಕ್ಬೋದು, ಕಾರ್ನ್ಫ್ಲೋರನ್ನು ಹಾಕ್ಬೋದು. ಇಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗ್ತದಲ್ಲ ಫಿಶ್ ಫ್ರೈ ಮಸಾಲ, ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕೋಟಿಂಗ್ ಬರ್ತದೆ. ನೋಡಿ ಎಗ್ಗನ್ನು ಹಾಕೋದ್ರಿಂದ ತುಂಬ ಹೆಲ್ತಿಯಾಗಿರ್ತದೆ ಅಲ್ವಾ. ಕಾರ್ನ್ಫ್ಲೋರು ಬೇರೆ ಯಾವುದನ್ನೆಲ್ಲ ಯೂಸ್ ಮಾಡೋ ಬದಲು ಮನೆಯಲ್ಲಿ ಮೊಟ್ಟೆ ಇದ್ದರೆ ಮೊಟ್ಟೆನ ಹಾಕಿಬಿಟ್ರೆ ನೋಡಿ ಎಷ್ಟು ನೀಟಾಗಿ ಕೋಟಿಂಗ್ ಬರ್ತದೆ ಅಂತ. ನೋಡಿ ನಾನು ಇವಾಗ ಒಂದು ರೌಂಡ್ ಆಗುವಷ್ಟು ಮೀನನ್ನು ಫ್ರೈ ಮಾಡಿದ್ದೇನೆ. ಜಾಸ್ತಿ ರೋಸ್ಟ್ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಒಂದು 10 ನಿಮಿಷ ಒಂದು ಲೋ ಫ್ಲೇಮಲ್ಲಿ ಮೀನನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ತವಾ ಫ್ರೈ ಮಾಡುವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಬೇಗ ಕರಟಿ ಹೋಗಿಬಿಡ್ತದೆ. ನೋಡಿ ಇವಾಗ ನನ್ನ ಫ್ರೈ ಎಲ್ಲ ಮುಗಿದಿದೆ. ನಾನು ಇವಾಗ ಮಸಾಲ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ತವದಲ್ಲಿ ನಾನು ಮಸಾಲ ಫ್ರೈಯನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬೇವಿನ ಸೊಪ್ಪು, ಹಾಗೆ ನಿಮಗೆ ಹಸಿಮೆಣಸು ಬೇಕಾದರೆ ಹಸಿಮೆಣಸು, ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕ್ಕೊಳ್ಳಿ, ಹಸಿಮೆಣಸನ್ನು. ಈ ಮೀನು ಫ್ರೈಗೆಲ್ಲ ಖಾರ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರ್ತದೆ. ನಾವು ಕಾಳುಮೆಣಸನ್ನೆಲ್ಲ ಹಾಕಿದ್ವಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಹಸಿಮೆಣಸನ್ನು ಹಾಕಿದ್ದೇನೆ, ಖಾರವಾಗಿರುವಂಥದ್ದು. ನಂತರ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಈರುಳ್ಳಿಯನ್ನು ನೀವು ಜಾಸ್ತಿಯಾಗಿ ತೊಗೊಂಡಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಟೊಮೊಟೊವನ್ನು ತೊಗೊಂಡಿದ್ದೇನೆ. ಯಾಕೆಂದರೆ ನಾನು ಪೇಸ್ಟ್ ಮಾಡುವಾಗ ಟೊಮೊಟೊವನ್ನು ಸುಟ್ಟು ಹಾಕಿದ್ದೀನಲ್ಲ, ಹಾಗಾಗಿ ಇಲ್ಲಿ ಅರ್ಧ ಟೊಮೊಟೊವನ್ನು ಮಾತ್ರ ತೊಗೊಳ್ತಾ ಇದ್ದೇನೆ. ಜಾಸ್ತಿ ಹಾಕಿದರೆ ಜಾಸ್ತಿ ಹುಳಿ ಆಗ್ತದೆ ಅಂತ. ನಿಮಗೆ ಸ್ವಲ್ಪ ಹುಳಿಯಾಗಿ ಫ್ರೈ ಬೇಕು ಅಂತ ಅಂದರೆ 2 ಅಥವಾ 1 ಟೊಮೊಟೊವನ್ನು ನೀವು ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನೋಡಿ ಇವಾಗ ನಾನು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಈ ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡಬೇಕು. ನೋಡಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಇದು ತಳ ಹಿಡಿಯುವ ಚಾನ್ಸಸ್ ಇರ್ತದೆ. ನೋಡಿ ಇದು ನಾವು ದಪ್ಪಗೆ ಈ ರೀತಿಯಾಗಿ ಸ್ಮೂತಾಗಿ ಪೇಸ್ಟ್ ಮಾಡೋದ್ರಿಂದ ಬಿಸಿ ಮಾಡಿದಾಗೆ ತಳ ಹಿಡಿತಾ ಇರ್ತದೆ. ನೋಡಿ ನೀವು ನೋಡ್ಬೋದು, ನಾನು ಜೂಮ್ ಹಾಕಿ ತೋರಿಸ್ತಾ ಇದ್ದೇನೆ, ತಳ ಹಿಡಿತದೆ. ನೀವು ಸ್ವಲ್ಪ ನೀರನ್ನು ಸೇರಿಸ್ತಾ ಹೋಗಬೇಕು. ಅದು ಮಸಾಲೆ ಕುದಿ ಬರಬೇಕು ತವಾದಲ್ಲೇ, ಅಷ್ಟರ ತನಕ ನೀವು ಅದನ್ನು ಚೆನ್ನಾಗಿ ಕುದಿಸಬೇಕು, ಅಂದರೆ ಬೇಯಿಸಬೇಕು ತವಾದ ಮೇಲೆ. ನೋಡಿ ನಾನಿಲ್ಲಿ ಒಂದು 10 ನಿಮಿಷ ಆಗುವಷ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ತಾ ಇದ್ದೇನೆ. ಈ ಮಸಾಲೆ ನಾವು ಏನು ರುಬ್ಬಿರ್ತೇವಲ್ಲ ಅದರದ್ದು ಹಸಿ ವಾಸನೆ ಇರ್ತದೆ ಅಲ್ವಾ, ಅದೆಲ್ಲ ಹೋಗುವ ತನಕ ನಾವು ಬಿಸಿ ಮಾಡಬೇಕಾಗ್ತದೆ. ಈ ಹಸಿ ವಾಸನೆ ಹೋದ ನಂತರ ಈ ಮಸಾಲೆ ತುಂಬ ರುಚಿಯಾಗ್ತದೆ, ಹಾಗೆ ತುಂಬ ಟೇಸ್ಟಿ ಸಹ ಆಗಿರ್ತದೆ. ನೀವು ಈ ರೀತಿಯಾಗಿ ಮಸಾಲವನ್ನು ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕಿಟ್ರೆ ನೀವು ನೆಕ್ಸ್ಟ್ ಡೇ ಸಹ ಬಿಸಿ ಮಾಡಿ ಮೀನು ಜೊತೆ ಹಾಕಿ ಮಸಾಲ ಫ್ರೈ ಮಾಡಿಕೊಂಡು ತಿನ್ಬೋದು. ಏನು ಸಹ ವೇಸ್ಟ್ ಆಗೋದಿಲ್ಲ.
ಬಟ್ ನೀವು ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲಾಂದರೆ ಇದನ್ನು 3 ಹೊತ್ತು ನೀವು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೆ 3 ಹೊತ್ತು ಹೊರಗಡೆನೇ ಇರ್ತದೆ ಅಂತ ಹೇಳಿದರೆ ನೀವು ದಿನಕ್ಕೆ 2 ಬಾರಿ ಆದರೂ ಈ ಮಸಾಲವನ್ನು ಬಿಸಿ ಮಾಡಬೇಕಾಗ್ತದೆ. ಆವಾಗ ಮತ್ತು ಸಹ ರುಚಿ ಜಾಸ್ತಿ ಆಗ್ತಾ ಹೋಗ್ತದೆ ಬಿಸಿ ಮಾಡ್ತಾ ಹಾಗೆ. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದ್ದಾದ ನಂತರ ನಾವೇನು ಬಂಗಡ ಮೀನಿನ ಫ್ರೈಯನ್ನು ಮಾಡಿರ್ತೇವಲ್ಲ ಅದನ್ನು ಇದ್ರ ಜೊತೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಬಿಸಿ ಮಾಡಬೇಕಾಗ್ತದೆ. ಯಾಕೆ ಗೊತ್ತಾ, ಈ ನಾವು ಮಸಾಲ ಮಾಡಿರ್ತೇವಲ್ಲ ಆ ಮಸಾಲ ಮೀನು ಎಲ್ಲವನ್ನು ಎಳ್ಕೊಳ್ಬೇಕು. ಹಾಗಾಗಿ ಈ ಮಸಾಲ ಜೊತೆ ಸ್ವಲ್ಪ ಹೊತ್ತು ಹಾಕಿ ಇಡಲಿಕ್ಕೆ. ನೋಡಿ ಇದನ್ನು ನಾನು ಚೆನ್ನಾಗಿ ಇವಾಗ ರೆಡಿ ಮಾಡ್ಕೊಂಡಿದ್ದೇನೆ ಮಸಾಲವನ್ನು. ನೋಡಿ ಇವಾಗ ನನಗೆ ಎಷ್ಟು ದಪ್ಪ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ದಪ್ಪ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ ಇದು. ನಿಮಗೆ ತುಂಬ ದಪ್ಪ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಬಿಸಿ ಮಾಡಬೇಕು. ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಸ್ವಲ್ಪ ತೆಳುವಾಗಿ ಅಥವಾ ಮೀಡಿಯಮ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಕುದಿಲಿಕ್ಕೆ ಬಿಟ್ಟರೆ ನೀವು ಎಷ್ಟು ಹೊತ್ತು ಕುದಿಸ್ತೀರ ನೋಡಿ ಅಷ್ಟು ಹೊತ್ತು ದಪ್ಪ ಆಗ್ತದೆ ಅದು. ನೋಡಿ ಇವಾಗ ಒಂದು ರೇಂಜಿಗೆ ಇವಾಗ ದಪ್ಪ ಆಗಿದೆ. ನನಗೆ ಇಷ್ಟು ಮಸಾಲ ಫ್ರೈಗೆ ಇಷ್ಟು ಗಟ್ಟಿ ಮಸಾಲ ಸಾಕು. ಹಾಗಾಗಿ ನಾನು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂದರೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸಣ್ಣದು ಮಾಡಿದ್ದೇನೆ. ಆಲ್ರೆಡಿ ಮೀಡಿಯಮ್ ಫ್ಲೇಮಲ್ಲೇ ಇತ್ತು, ನಾನು ಸ್ವಲ್ಪ ಚಿಕ್ಕ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಇವಾಗ ಈ ಮಸಾಲ ಎಲ್ಲ ರೆಡಿಯಾದ ನಂತರ ನಾವೇನು ಫ್ರೈ ಮಾಡಿರ್ತೇವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀವು ಇದಕ್ಕೇ ಹಸಿ ಮೀನನ್ನು ಹಾಕಿಬಿಟ್ಟು ಫ್ರೈ ಮಾಡ್ತೀನಿ ಅಂದರೆ ನೀವು ಏನು ಮಸಾಲ ಮಾಡಿರ್ತೀರಲ್ಲ ಮಸಾಲ ಫ್ರೈ ಮಾಡಲಿಕ್ಕೆ ಆ ಮಸಾಲ ಎಲ್ಲ ಕರಟಿ ಹೋಗಿಬಿಡ್ತದೆ ಮೀನು ಬೇಯುವಾಗ. ಹಾಗಾಗಿ ನೀವು ಮೊದಲಿಗೆ ಮೀನನ್ನು ಫ್ರೈ ಮಾಡಿಟ್ಕೊಳ್ಬೇಕು. ನಂತರ ನೀವು ಈ ರೀತಿಯಾಗಿ ಮಸಾಲವನ್ನು ರೆಡಿ ಮಾಡಿಬಿಟ್ಟು ಮೀನಿನ ಜೊತೆಗೆ ಹಾಕಿಬಿಟ್ಟು ಸ್ಟಫ್ ಮಾಡಿ ರೆಡಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬಿಡ್ತದೆ ನಿಮಗೆ ಮಸಾಲ ಫ್ರೈ ಮಾಡಲಿಕ್ಕೆ. ನೋಡಿ ನಾನಿಲ್ಲಿ ಒಂದು 3 ಮೀನನ್ನು ತೊಗೊಂಡಿದ್ದೇನೆ. ತೊಗೊಂಡ್ಬಿಟ್ಟು ಏನು ಮಸಾಲ ರೆಡಿಯಾಗಿದೆ ನೋಡಿ ಆ ಮಸಾಲವನ್ನು ಮೀನಿನ ಮೇಲೇನೆ ಹಾಕಿ ಸ್ಪ್ರೆಡ್ ಮಾಡ್ತಿದ್ದೇನೆ. ನೋಡಿ ಈ ಮೀನು ಒಳಗಡೆ ಎಲ್ಲ ಈ ಖಾರವಾಗಿರುವಂತಹ ಹುಳಿಯಾಗಿರುವಂತಹ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ನೋಡಿ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಈ ರೀತಿಯಾಗಿ ಮೀನಿನ ಎರಡೂ ಕಡೆ ಮಸಾಲವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 5 ನಿಮಿಷ ನೀವು ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಿದರೆ ಅದು ಉಪ್ಪು ಹುಳಿ ಖಾರ ಎಲ್ಲವನ್ನು ಎಳ್ಕೊಳ್ತದೆ. ನಂತರ ನಿಮಗೆ ಬಿಸಿ ಬಿಸಿಯಾಗಿ ರುಚಿಯಾಗಿರುವಂತಹ ಬಂಗಡ ಮಸಾಲ ಫ್ರೈ ತಿನ್ನಲಿಕ್ಕೆ ರೆಡಿಯಾಗಿಬಿಡ್ತದೆ. ನೋಡಿ ಎಷ್ಟು ಸುಲಭವಾಗಿ ಬಂಗಡ ಮಸಾಲ ಫ್ರೈಯನ್ನು ರೆಡಿ ಮಾಡ್ಕೊಂಡ್ಬಿಟ್ವಿ ಅಂತ. ನೀವು ಸಹ ಮನೆಯಲ್ಲಿ ಈ ರೀತಿಯಾಗಿ ಫಟಾಫಟ್ ಅಂತ ರುಚಿಯಾಗಿ ಮನೆಯಲ್ಲೇ ಇರುವಂತಹ ಐಟಮ್ಸಿಂದ ಹೋಟೆಲ್ಸಲ್ಲಿ ರೆಡಿ ಮಾಡಿ ಕೊಡ್ತಾರೆ ನೋಡಿ ಆ ರೀತಿಯಾಗಿ ಮಸಾಲ ಫ್ರೈಯನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ, ತುಂಬಾ ಹೆಲ್ದಿಯಾಗಿರ್ತದೆ. ಇನ್ನೂ ಸಹ ತಿನ್ನಬೇಕು ಅಂತ ನಿಮಗೆ ಫೀಲ್ ಬರ್ತದೆ, ಅಷ್ಟು ರುಚಿಯಾಗಿರ್ತದೆ. ನೀವೆಲ್ಲಾದರೂ ಬಂಗಡ ಮೀನನ್ನು ನೋಡಿದರೆ ಅಥವಾ ಮನೆಯಲ್ಲಿ ತಂದರೆ ಈ ರೀತಿಯಾಗಿ ತಂದುಬಿಟ್ಟು ಮಸಾಲ ಫ್ರೈಯನ್ನು ಮಾಡಿಕೊಂಡು ತಿನ್ನೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಸಾರು ಬಂಗಡ ಮೀನಿನ ಫ್ರೈ ತಿಂದು ಬೇಜಾರಾದರೆ ಈ ರೀತಿಯಾಗಿ ಒಂದು ರೆಸಿಪಿಯನ್ನು ಹೊಸತಾಗಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ನನ್ನ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಹಾಗೆ ನಿಮ್ಮ ಕಾಲೇಜ್ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.